ಉತ್ಸವ ಮೂರ್ತಿ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯನ್ನ ತಲುಪಿದ್ದು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯವನ್ನ ದಾಟಿ ಮುಂದೆ ಸಾಗ್ತಾ ಇದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗದ ಗಾಂಧಿ ಬಜಾರ್ ಮುಖ್ಯ ರಸ್ತೆಗೆ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಎಂಟ್ರಿ ಕೊಟ್ಟಿದೆ. ಶಿವಪ್ಪನಾಯ್ಕ ವೃತ್ತದತ್ತ ಹೊರಟಿದೆ. ಈ ವೇಳೆ ಪೊಲೀಸರು ಜಾಮಿಯಾ ಮಸೀದಿ ಬಳಿ ಅಭೂತಪೂರ್ವ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗೆ ಆಸ್ಪದ ನೀಡದಂತೆ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಬರೋಬ್ಬರಿ 5,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದ್ದು, ಮಸೀದಿಯ ಮುಂಭಾಗದಿಂದ ಮೆರವಣಿಗೆ ಪಾಸ್ ಆದ್ರೆ ಅಲ್ಲಿಂದ ಸರಾಗವಾಗಿ ಮುಂದೆ ಸಾಗಲಿದೆ.
ಮಹಾಸಭಾ ಗಣಪತಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಬಂದೋಬಸ್ತ್ ಕರ್ತವ್ಯಕ್ಕೆ 5 ಜನ ಪೊಲೀಸ್ ಅಧೀಕ್ಷಕರು, 2 ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, 21 ಜನ ಪೊಲೀಸ್ ಉಪಾಧೀಕ್ಷಕರು, ಹಾಗೆ 58 ಜನ ಪೊಲೀಸ್ ನಿರೀಕ್ಷಕರು, 65 ಜನ ಪೊಲೀಸ್ ಉಪನಿರೀಕ್ಷಕರು, 198 ಜನ ತರಬೇತಿಯಲ್ಲಿರುವ ಪೊಲೀಸ್ ಉಪನಿರೀಕ್ಷಕರು, 114 ಸಹಾಯಕ ಪೊಲೀಸ್ ನಿರೀಕ್ಷಕರು, ಹಾಗೆ 2259 ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ, ಹಾಗೆ 692 ಗೃಹ ರಕ್ಷಕ ದಳ ಸಿಬ್ಬಂದಿಗಳು, 1 RAF ತುಕಡಿ, 1 SAF ತುಕಡಿ, 8 DAR ತುಕಡಿ, 1 QRT ತುಕಡಿ ಮತ್ತು 10 KSRP ತುಕಡಿಗಳನ್ನು ನಿಯೋಜಿಸಲಾಗಿದೆ.